ಎಲ್ಲಿ ಹುಟ್ಟಬೇಕು ಎಂಬುದು ನಮ್ಮ ಕೈಯಲ್ಲಿ ಇರುವುದಿಲ್ಲ, ಆದರೆ ಎಲ್ಲಿ ಮುಟ್ಟಬೇಕು ಎಂಬುದು ನಮ್ಮ ಕೈಯಲ್ಲೇ ಇರುತ್ತದೆ. ಇವತ್ತಿನ ಥಾಟ್ ಶ್ರೇಯಾ ಅವ್ರದ್ದು. ವೆರಿ ಗುಡ್ ಮಾರ್ನಿಂಗ್. ಇದು ಟ್ಯೂಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಇವತ್ ಸೂರ್ಯ ಯಾವ ಕಡೆ ಹುಟ್ಟಿದನ್ ಗೊತ್ತಿಲ್ಲ, ಬಿಕಾಸ್ ಸಾನಿ ಬೇಗ ಇದ್ದಿದ್ಲು. ಯಾಕಂದ್ರೆ ಅವ್ರ ಸರ್ ಬೆಳಗ್ಗೆನೆ ಕಾಲ್ ಮಾಡಿ ಸುಪ್ರಭಾತ ಆಡಿದ್ರು. ನಾನು ಫಸ್ಟ್ ಸೆಷನ್ ಆಡಿಟಿಂಗ್ ಕ್ಲಾಸ್ ನ ಮುಗಿಸ್ಕೊಂಡೆ. ಅದಾದ್ಮೇಲೆ ಅಮ್ಮ ತಿಂಡಿ ರೆಡಿ ಮಾಡಿದ್ರು. ತಿಂಡಿಗೆ ದೋಸೆ, ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಮಾಡಿದ್ರು. ತುಂಬಾ ದಿನದಿಂದ ಉಪ್ಸಾರ್ ಖಾರನ ಸಿಕ್ಕಾಬಡೆ ಮಿಸ್ ಮಾಡ್ಕೋತಾ ಇದ್ದೀನಿ. ಹಿಂದಿನ ವಿಡಿಯೋ ಕಮೆಂಟ್ ಸೆಕ್ಷನ್ ನೋಡಿ ತುಂಬಾನೇ ಖುಷಿ ಆಯ್ತು. ಬಟ್ ನಿಮ್ ಎಲ್ರಿಗೂ ಒಂದ್ ರಿಕ್ವೆಸ್ಟ್, ನಿಮ್ ಥಾಟ್ ಪುಟ್ಟದಾಗಿರ್ಲಿ, ಬಿಕಾಸ್ ನಾನು ವ್ಲಾಗ್ ಅಲ್ಲಿ ನಿಮ್ ಹೆಸರು ಜೊತೆಗೆ ಆ ಥಾಟ್ ನ ಹೇಳೋದಕ್ಕೆ ತೊಂದರೆ ಆಗ್ಬಾರ್ದು. ಕಾಸ್ಟಿಂಗ್ ಪ್ರಾಬ್ಲಮ್ಸ್ ಎಲ್ಲ ಒಂದ್ ಕಡೆಯಿಂದ ಮಾಡಿ ಮುಗಿಸಿ ರೆಡಿಯಾಗಿ ಹೊರಗಡೆ ಹೊರಟ್ವಿ. ಯಾರ್ಯಾರು ಅಂದ್ರೆ ನಾನು, ಅನು ಸಿಸ್ಟರ್, ನಮ್ಮ ಮಮ್ಮಿ, ಸಾನಿ ಹಾಗೆ ಸಾನಿ ಫ್ರೆಂಡ್ಸ್. ಆರ್ಡರ್ ಬರೋದು ಲೇಟ್ ಆಗುತ್ತೆ ಅಂತ ನಾನು ಸಾನಿ ಫ್ರೆಂಡ್ಸ್ ಒಂದ್ ಗೇಮ್ ಆಡ್ತಾ ಇದ್ವಿ. ಅವ್ರು ಕೇಳೋ ಕ್ವಶನ್ಸ್ ಗೆ ನಾನು ರಾಂಗ್ ಆನ್ಸರ್ಸ್ ಹೇಳ್ಬೇಕಾಗಿತ್ತು. ತುಂಬಾ ಫನಿ ಆಗಿತ್ತು. ಸಾನಿ ಫ್ರೆಂಡ್ಸ್ ವೈಬ್ಸ್ ಅವಳ ಜೊತೆಗಿಂತ ಜಾಸ್ತಿ ನನ್ ಜೊತೆಗೇನೆ ಮ್ಯಾಚ್ ಆಗ್ತಿತ್ತು. ಅಂಡ್ ನಮ್ಮಮ್ಮ ಈ ಸಿಚುವೇಶನ್ ಅಲ್ಲಿ ನನ್ನ ತಮ್ಮ ಇಲ್ದಿರೋ ಟೈಮ್ ಅಲ್ಲಿ ಅವನಿಗೆ ಮುಂದೆ ಮದುವೆ ಮಾಡೋದ್ರ ಬಗ್ಗೆ, ಅಂದ್ರೆ ಫ್ಯೂಚರ್ ವೈಫ್ ತರೋದ್ರ ಬಗ್ಗೆ ಮಾತುಕತೆ ಆಡ್ತಾ ಕೂತಿದ್ರು. ಇವರೆಲ್ಲರೂ ನನ್ಗಿಂತ 4-5 ವರ್ಷ ಚಿಕ್ಕವರು. ಬಟ್ ಇವ್ರ ಎಲ್ರಿಗಿಂತ ನಾನೇ ಚಿಕ್ಕಳಾಗಿದ್ದೆ. ಎಲ್ಲ ಮುಗಿಸಿ ಹೊರಡುವಾಗ ದಿಢೀರ್ ಅಂತ ಪಾರ್ಕಿಂಗ್ ಅಲ್ಲಿ ಒಬ್ರು ತಾತ ಬಂದು ನಮ್ ಎಲ್ರಿಗೂ ಚಾಕ್ಲೇಟ್ಸ್ ಕೊಟ್ರು. ಅವ್ರ ಮಗಳನ್ನ ನೋಡಕಂತ ಬಂದಿದ್ರು. ಬಟ್ ಚಾಕ್ಲೇಟ್ಸ್ ಕೊಟ್ಟಿದ್ ರೀಸನ್ ಮಾತ್ರ ಗೊತ್ತಾಗ್ಲಿಲ್ಲ. ವಾಪಸ್ ಮನೆಗ್ ಬಂದಾಗ ಲಡ್ಡು ಬಂದಿದ್ದ, ಅವ್ನ ಜೊತೆ ಸ್ವಲ್ಪ ತಾಟ ಆಡಿದ್ವಿ. ಅಷ್ಟೊಳಗೆ ನಮ್ ಟ್ಯೂಷನ್ ಮಕ್ಳು ಎಂಟ್ರಿ. ನಮ್ ಟ್ಯೂಷನ್ ಅಲ್ಲಿ ವೀಕ್ಲಿ 1 ಸ್ಟಾರ್ಸ್ ನ ಕೌಂಟ್ ಮಾಡ್ತೀವಿ. ಹೈಯೆಸ್ಟ್ ಸ್ಟಾರ್ ಸಿಕ್ಕಿರೋರ್ಗೆ ಅಪ್ರಿಸಿಯೇಷನ್ ಮಾಡ್ತೀವಿ. ಈ ಸಾರಿ ಸ್ಟಾರ್ಸ್ ಆಫ್ ದ ವೀಕ್ ಆಗಿದ್ದು ನಮ್ ಭುವನ್ ಮತ್ತೆ ಪ್ರಕುಲ್ ಗೌಡ. ಟ್ಯೂಷನ್ ಮುಗಿಸಿ ನನ್ 3rd ಸೆಷನ್ ಸ್ಟಾರ್ಟ್. ಇವತ್ತಿಗಿಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಾನು ಓದ್ತಾ ಇರ್ತೀನಿ, ನೀವು ಓದ್ತಾ ಇರಿ. ಟಾಟಾ ಬಾಯ್.